ಇಡೀ ದೇಶದಾದ್ಯಂತ ಈ ಬಕ್ರೀದ್ ಹಬ್ಬದ ನಿಮಿತ್ತ ಏನು ಕುರ್ಬಾನ್ ಹೆಸರಿನಲ್ಲಿ ಗೋವನ್ನು ವಧೆ ಮಾಡಲಾಗ್ತದೆ, ಅದನ್ನು ನಿಲ್ಲಿಸಬೇಕು. ಯಾಕೆ ಅಂತಂದರೆ ಭಾರತ ಗೋ ಆಧಾರಿತ ಕೃಷಿ ದೇಶ. ಪ್ರತಿನಿತ್ಯ ನಾವು ಮೊದಲು ಎದ್ದ ತಕ್ಷಣ ಒಂದು ಕಪ್ ಚಹಾ ಕುಡಿಯೋದಿದ್ದರೆ ಸಹಿತವಾಗಿ ನಮಗೆ ಆಕಳ ಹಾಲು ಬೇಕು. ಇವತ್ತು ಗೋ ಸಂತತಿ ದಿನ ದಿನ ಹೋದಂಗೆ ಕಡಿಮೆ ಆಗ್ತಾ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ, ದೆಹಲಿಯಲ್ಲಿ, ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಈ ಗೋವಂಶವನ್ನು ಉಳಿಸುವಂತಹ ಕೆಲಸ ಮತ್ತು ಗೋ ಹತ್ಯೆಯನ್ನು ತಡೆಯುವಂಥ ಕೆಲಸ ಕಾನೂನು ಮುಖಾಂತರವಾಗಿಯೂ, ಸಾಮಾಜಿಕ ಬಹಿಷ್ಕಾರದ ಮುಖಾಂತರವಾಗಿಯೂ, ಸಮಾಜದ ಜಾಗೃತಿ ಮುಖಾಂತರವೂ ಆಗ್ತಾಯಿದೆ. ಇದರ ಪರಿಣಾಮ ಇವತ್ತು ಲಕ್ನೋನಲ್ಲಿ ಮುಸ್ಲಿಂ ಸಂಘಟನೆಯ ಉತ್ತರ ಪ್ರದೇಶದ ಜಮಿಯತ್ ಉಲಾಮ್ ಇ ಹಿಂದ್ ಮುಸ್ಲಿಂ ಸಂಘಟನೆ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಅವರು ಗೋಮಾತೆಗೆ ರಾಷ್ಟ್ರೀಯ ಪ್ರಾಣಿ ಸ್ಥಾನಮಾನ ನೀಡಬೇಕು ಹೇಳುವಂಥದ್ದನ್ನು ಮುಂದಿಟ್ಟಿದ್ದಾರೆ. ಅದಕ್ಕೆ ಮೌಲಾನಾ ಶಹಬುದ್ದೀನ್ ರಿಜ್ವಿ ಸಹಿತವಾಗಿ ಬೆಂಬಲಿಸಿದ್ದಾರೆ. ಸಮಾಜದಲ್ಲಿ ಸಹಬಾಳ್ವೆ ಇರಬೇಕಂತಂದರೆ ಯಾರು 33 ಕೋಟಿ ದೇವತೆಗಳನ್ನು ಅಂಥೇಳಿ ನಾವು ಭಾವಿಸ್ತೀವೋ ಅಂಥ ಗೋವಿನ ರಕ್ಷಣೆ ಆಗುವಂಥ ಅವಶ್ಯಕತೆ ಇದೆ. ಆ ಗೋವನ್ನು ಹತ್ಯೆ ಮಾಡುವಂಥನ್ನು ನಿಲ್ಲಿಸುವಂಥದ್ದು ಅವಶ್ಯಕತೆ ಇದೆ. ಗೋ ಹತ್ಯೆ ನಿಷೇಧ ಕಾನೂನನ್ನು ಕಠಿಣವಾಗಿ ಜಾರಿಗೊಳಿಸುವಂಥ ಅವಶ್ಯಕತೆ ಇದೆ. 2 ದಿವಸದ ಹಿಂದೆ ನಾವು ಬೆಳಗಾವಿ ಪೊಲೀಸ್ ಕಮಿಷನರ್ನ ಸಮಾಜದ ಪ್ರಮುಖರು ವೈಯಕ್ತಿಕವಾಗಿ ಹೋಗಿ ಅವ್ರಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಸಾರ್ವಜನಿಕವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಈ ರೀತಿಯ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಗೋಹತ್ಯೆಯನ್ನು ಸಂಪೂರ್ಣವಾಗಿ ತಡಿಬೇಕು ಮತ್ತು ಗೋವಿಗೆ ರಾಷ್ಟ್ರೀಯ ಪ್ರಾಣಿ ಎಂಬ ಹೇಳುವಂತಹ ಗೌರವವನ್ನು ಕೊಡಬೇಕು. ಮತ್ತು ಇದು ಬರೀ ಕಣ್ಣೀರಿನ ಒಂದು ಏನು ಹಿಂದೂಗಳ ಸಮಾಧಾನ ಮಾಡಲಿಕ್ಕೆ ಹೇಳುವಂಥ ಸ್ಟೇಟ್ಮೆಂಟ್ ಆಗಬಾರ್ದು. ನಿಶ್ಚಿತವಾಗೂ ಇಡೀ ಹಿಂದೂ ಸಮಾಜ ಇದ್ರ ಬಗ್ಗೆ ಜಾಗೃತ ಆಗಬೇಕು. ಯಾವ ಗೋಮಾತೆಯನ್ನು ನಾವು ತಾಯಿ ಅಂತೇಳಿ ಸ್ಥಾನವನ್ನು ಕೊಟ್ಟಿದ್ದೀವಿ. ಮನೆಯ ಗೃಹ ಪ್ರವೇಶ ಆದರೆ ಗೋವನ್ನು ತಂದು ನಾವು ಪೂಜೆ ಮಾಡ್ತೀವಿ. ಪ್ರತಿಯೊಂದು ಯಾವುದೇ ಒಂದು ಉತ್ತಮ ಕಾರ್ಯ ಮಾಡಬೇಕಾದ್ರೆ ಗೋವಿಗೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡುವಂತಹ ಈ ದೇಶದಲ್ಲಿ ಗೋಹತ್ಯೆಯನ್ನು ತಡಿಬೇಕು ಹೇಳುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮಾಡುತ್ತೆ. ಮತ್ತು ಯಾವುದೇ ರೀತಿ ಬಕ್ರೀದ್ ಹಬ್ಬದ ನಿಮಿತ್ತದಲ್ಲಿ ಈ ಗೋವನ್ನು ಯಾವುದೇ ರೀತಿ ವಧೆ ಮಾಡಬಾರ್ದು ಹೇಳುವಂಥ ಆಗ್ರಹವನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ನಾನು ಇವತ್ತು ಮಹಾಮಂಡಲೇಶ್ವರ ಗೋರಕ್ಷಣಾ ರಾಜ್ಯಾಧ್ಯಕ್ಷೆಯಾಗಿ ನಮ್ಮ ಬಜರಂಗ ದಳದ ಅಧ್ಯಕ್ಷರು ಹೇಳಿದರು, ಗೋಗಳನ್ನು ಆಕಳುಗಳನ್ನು ಏನು ಹತ್ಯೆ ಮಾಡ್ತಾಯಿದ್ದಾರೆ ಅದು ಬಂದ್ ಆಗಬೇಕು, ಕರ್ನಾಟಕದಲ್ಲಿ ಬಂದ್ ಆಗಬೇಕು. ಅದಕ್ಕಾಗಿ ನಾವು ನಮ್ಮ ಆಗ್ರಹ ಸರ್ಕಾರಕ್ಕೆ ಐತೆ. ಇದನ್ನು ನೀವು ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಗೋ ಸಂರಕ್ಷಣೆಗಳನ್ನು ಮಾಡ್ತಾರೆ. ಪಶ್ಚಿಮ ಬಂಗಾಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ದಿಲ್ಲಿ ಇರ್ಬೋದು, ಎಲ್ಲ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲಿ ನೀವು ಮಾಡಂಗಿಲ್ಲಂದ್ರೆ ಇದು ನಿಮ್ಮ ಅಹಂಕಾರದ ವೃತ್ತಿ. ಸರ್ಕಾರಕ್ಕೆ ನಾವು ಹೇಳಕ್ಕೆ ಉಚ್ಚೇಕ್ ಬರ್ತೇವೆ, ಇದನ್ನು ನೀವು ಹಿಂದೆ ತಗೋಬೇಕು. ಗೋಗಳಿಗಿಂತ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲಿ ನಾನು ಹಿಂದೆ ಪ್ರತಿಭಟನೆ ಮಾಡಿದ್ದೆ ವಿಧಾನಸಭಾದಲ್ಲಿ. ಏನಂತಂದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ 5 ದಿನಕ್ಕೆ ಎಲ್ಲರೂ ಕೊಡಬೇಕು. ಅದನ್ನು ನೀವು ಗೋಗಳು ರಕ್ಷಿಸಿದ್ರೆ ನಾವು ಉಳಿತೇವೆ. ಗೋಗಳ ರಕ್ಷಣೆ ಆಗಲಿಲ್ಲ ಅಂದ್ರೆ ನಾವು ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಅಡಮುಂಟತನ ಮಾಡಿದಿರಿ ಅಂತಂದ್ರೆ ಇದನ್ನು ನೀವು ನಡೆಸ್ಕೊಂಡು ಹೋದ್ರೆ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಒಳಗಾಲಿಲ್ಲ ಅಂತ ತಿಳ್ಕೊಂಡು ನಾವು ಸಾಧು ಸಂತರಾಗಿ ಮಂಡಲೇಶ್ವರಾಗಿ ನಿಮಗೆ ನಾನು ಸರ್ಕಾರದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆದ್ರೆ ನೀವು ಇದನ್ನು ಕರ್ನಾಟಕದಲ್ಲಿ ಯಥಾವಸ್ತು ಗೋ ಹತ್ಯೆಗಳು ಬಂದಾಗಬೇಕು, ರಕ್ತ ಕವಲಿ ಬಂದಾಗಬೇಕು, ಪಶುಗಳನ್ನು ರಕ್ಷಣೆ ಮಾಡುವಂಥ ಸರ್ಕಾರ ಜವಾಬ್ದಾರಿ ಇರ್ತದೆ. ಸರ್ಕಾರ ಅಂದರೆ ಎಲ್ಲರಿಗೂ ಸಮಾನ, ತಂದೆ ಸಮಾನದಲ್ಲಿ ಇರ್ತಾರೆ. ಇವು ರಾಕ್ಷಸ ವೃತ್ತಿಯಿಂದ ನಡೆದ್ರೆ ಅದು ನಡೆದಿಲ್ಲ. ಅದು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸಮಾನ ಭಾವನೆ ಇರಬೇಕು. ಅದಕ್ಕೆ ಸರ್ಕಾರ ನಡೆಸೋರು ಮುಖ್ಯಸ್ಥರು ಅಂತಾರೆ. ಅದಕ್ಕೆ ನೀವು ನಮ್ಮದೇ ಸರ್ಕಾರದ ನಮ್ಮದೇ ಇರೋದು ಅಂತ ತಿಳ್ಕೊಂಡು ನೀವು ಮಾಡ್ಬೇಕಂತಂದ್ರೆ ಇದು ಸರಿಯಲ್ಲ. ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ಇದನ್ನು ಗೋಹತ್ಯೆ ನಿಷೇಧ ಮಾಡಬೇಕು, ಗೋಹತ್ಯೆ ಆಗಬಾರ್ದು. ಮತ್ತು ಆ ಗೋಗಳಿಗೆನ್ನು ಪಾಲನೆ ಮಾಡಬೇಕಾಗಿತ್ತು. ನಮ್ಮ ಗೋಶಾಲದಲ್ಲಿ ನೋಡಬೇಕಾಗಿತ್ತು. ಇವತ್ತು ಅವಕ್ಕೆ ಮೇವುಗಳಿಲ್ಲ, ಸಾಯ್ತಾ ಇದ್ದಾವೆ, ಮಳಿಗಳಿಲ್ಲ. ಆದರೆ ನೀವು ಇಟ್ಟು ಅಡಮುಟ್ಟತನ ಮಾಡ್ತಾಯಿದ್ದೀರ ಅಂತಂದ್ರೆ ನೀವು ಯಾವ ರೀತಿಯಲ್ಲಿ ನಡೆಸ್ತೀರ ಅಂತಕ್ಕಂಥದ್ದು ನಮ್ಗೆ ಅದೊಂದು ವಿಚಾರ. ನೀವು ಇಷ್ಟಕ್ಕೆ ನಾವು ಬಿಡ್ತಾರೆ ಅಂತ ತಿಳ್ಕೊಬೇಡ್ರಿ. ರಾಷ್ಟ್ರಪತಿಗೆ ತನಕ ಹೋಗ್ಬೋದು ನಾವು. ಯಾಕಂದ್ರೆ ಈ ಥರ ನೀವು ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಹೇಳಿದರು, ಮನವಿ ಮಾಡಿದರು,
ಆದ್ರೆ ಮನವಿ ಮಾಡಿ ನಾವು ಸಾಕಾತು 3 ವರ್ಷ ಆಯ್ತು ನಿಮ್ಮ ಬಂದ ಬಳಕ ನೀವು ಏನೂ ಮಾಡೋಂಗಿಲ್ಲ. ಅದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬರೀ 2 ವರ್ಷದಾಗ ಇದ್ದೀವಿ ನಿಮ್ಮದು, ಇದನ್ನು ಹಿಂಗೆ ಮಾಡಬೇಡ್ರಿ. ಎಲ್ಲರೂ ಸಮಾನತೆಯಿಂದ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ಮನವಿಯನ್ನು ಮಾಡ್ತೇವೆ. ಇದನ್ನು ನಮ್ಮ ನಮ್ಮ ಹಿಂದೂ ಧರ್ಮದ ವಿರೋಧ ಹೋಗಬಾರ್ದು. ಹಿಂದೂ ಧರ್ಮ ಎಲ್ಲರಿಗೂ ಸಮಾನ ಅಂತ ತಿಳ್ಕೊಂಡು ನಾವು ಸಮಾನತೆ ಕಾಣ್ತೇವೆ. ಮುಸಲ್ಮಾನರಾದಂಥವ್ರು ಲಕ್ನೋದಾಗ ಹೇಳ್ತಾರೆ ಗೋ ಹತ್ಯೆ ಬಂದಾಗಬೇಕಂತ ಅವ್ರು ಹೇಳ್ತಾರೆ. ನೀವು ಒಬ್ಬರು ಹೊಲ್ಸಕ್ಕಾಗಿ ಇದು ಮಾಡ್ತಿರಲ್ಲ, ಇದು ಸರಿಯಲ್ಲ ಅಂತ ತಿಳ್ಕೊಂಡು ನಾನು ಹೇಳ್ತಾಯಿದ್ದೆ. ಇಷ್ಟು ಹೇಳಕ್ಕೆ ನನ್ನ वाणीनं विराम करता आहे. कमिशनर यांना निवेदन देण्यात येतं की बकरी ईदच्या नावाखाली या सणाच्या नावाखाली कित्येक गायींची कत्तल केली जाते. त्यासाठी आम्ही डीसीना आणि पोलीस कमिशनरना परवा दिवशी समाज प्रमुखांना घेऊन पोलीस कमिशनरसुद्धा सांगितलेलं आहे की येणाऱ्या ह्या बकरी ईदला बेळगावमध्ये प्रत्येक ठिकाणी आम्ही दरवर्षी आम्ही निवेदन देतो. ह्या निवेदनामध्ये लिहिलेलं असतं की गोहत्या होऊ नये. या बकरी ईदच्या नावाखाली कित्येक गोहत्या बेळगावमध्ये केली जाते आणि आज प्रत्येक गावामधनं प्रत्येक रूटवरनं अंकलगी असो किंवा बेळगाव असो किंवा उज्ज्वलनगर असो अशा ठिकाणी ओपन रोडवरती बांधून गायींची कत्तल केली जाते. आम्ही पोलीस प्रशासनानं एक निवेदन सादर करीत आहोत की येणाऱ्या काळामध्ये उद्या बकरी ईदच्या निमित्तानं आमच्या कार्यकर्त्यांच्या हातून काही घडलं तर पोलीस प्रशासन जबाबदार राहणार आहे. पोलीस प्रशासनानं आम्ही प्रत्येक वेळी सांगत असतो की ह्या ठिकाणी ह्या एरियामध्ये लोकेशनसुद्धा पाठवलेलं असतो. लोकेशन पाठवूनसुद्धा त्या गायीची बचाव केली जात नाही. आणि ह्याच्यापुढं ह्याच्यामध्ये बजरंग दलच्या कार्यकर्त्यांनी जर काहीतरी ठोस पाऊल उचललं आणि येणाऱ्या काळामध्ये ह्या 27 तारखेला बजरंग दलच्या कार्यकर्त्याकडून काही घडलं तर आम्ही जबाबदार राहणार नाही. याला पोलीस प्रशासन जबाबदार आहे. आणि आम्ही लोकेशनसुद्धा पाठवत असतो. आणि कुठं गाय आहे, कुठं बांधलेली आहे, कुठल्या एरियामध्ये, कुठल्या ह्याच्यामध्ये बांधलेलं आहे, आम्ही दरवर्षी त्यांना इंटिमेशन देत असतो. ह्याच्यापुढं आम्ही सांगितल्यानंतर ती गायीचं रक्षण जर झालं नाही, येणाऱ्या या 27 तारखेमध्ये ज्या ठिकाणी गाय बांधलेली असते त्या ठिकाणी त्या गायीचं संरक्षण करणं आमचं धर्मकर्तव्य आहे. आणि ते धर्मकर्तव्य करत असताना आमच्या हातून काही घडलं तर त्याला पोलीस प्रशासन जबाबदार आहे असं मी सांगू इच्छितो. भावकाना लोहार, बजरंग दल विभाग संयोजक. ಮಾನ್ಯ ಜಿಲ್ಲಾಧಿಕಾರಿ ವಿಷಯ ಅಕ್ರಮ ಗೋಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಕಟ್ಟುನಿಟ್ಟಿನ ಆದೇಶ ನೀಡುವುದು. ಮಾನ್ಯರೇ, ಮೇಲುದ್ವೇಷದಂತೆ ಜಿಲ್ಲೆಯಲ್ಲಿ ಅಕ್ರಮ ಗೋಸಾಗಾಟ ಮತ್ತು ಗೋ ಹತ್ಯೆ ನಿರಂತರವಾಗಿ ಎಗ್ಗಿಲ್ಲದೆ ನಡೆಯುತ್ತಲೇ ಇದೆ. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧ ವಿಧೇಯಕ 2020 ಸರ್ಕಾರದ ಆದೇಶವಿದ್ದರೂ ಕೂಡ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಗೋ ಹತ್ಯೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಗೋವನ್ನು 33 ಕೋಟಿ ದೇವತೆಗಳ ಸಮಾನವೆಂದು ಪೂಜಿಸಿ ಆರಾಧಿಸುವ ಸಂಸ್ಕೃತಿ ನಮ್ಮದು. ಗೋ ಹತ್ಯೆಯಿಂದ ಹಿಂದೂಗಳ ಭಾವನೆಗೆ ಅಪಾರವಾದ ಹಾನಿಯಾಗುತ್ತಿದ್ದು ಮತ್ತು ನಮ್ಮ ಅಸ್ಮಿತೆಗೆ ಧಕ್ಕೆಯಾಗುತ್ತಿದೆ. ಆದ ಕಾರಣ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಸರ್ಕಾರದ ಕಟ್ಟುನಿಟ್ಟಿನ ಆದೇಶವನ್ನು ಪೊಲೀಸ್ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರಿಗೆ, ಇನ್ನೂ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ತಾವು ಆದೇಶವನ್ನು ಮಾಡಬೇಕು. ನಮ್ಮ ಮತ್ತು ಸರ್ಕಾರದ ಆದೇಶವನ್ನು ಪಾಲಿಸದ ಗೋಹಂತಕರಿಗೆ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ನಮ್ಮ ಅಸ್ಮಿತೆಯ ಸಂಕೇತವಾದ ತಾಯಿ ಸ್ವರೂಪಿಯಾದ ಗೋಮಾತೆಯ ರಕ್ಷಣೆಗೆ ತಾವು ಪ್ರಮುಖ ಕೇಂದ್ರಗಳಲ್ಲಿ ಪರಿಶೀಲನಾ ತಂಡವನ್ನು ನೇಮಿಸಿ ಪೊಲೀಸ್ ಇಲಾಖೆಯಿಂದ ಚೆಕ್ಪೋಸ್ಟ್ ನಿರ್ಮಾಣ ಮಾಡಬೇಕು. ಬರುವ ಮೇ 29ರವರೆಗೆ ಗೋಮಾಂಸ ಮತ್ತು ಜಾನುವಾರು ಸಂತೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಬೇಕು ಮತ್ತು ಕಾನೂನಿನ ಅಡಿಯಲ್ಲಿ ಗೋರಕ್ಷಕರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.